ಗೃಹ ಸಚಿವರು ಅಲ್ಲಿ ಶಾಸಕರು ಏನಾರು ಒಂದು FIR ಆಗುತ್ತಾ? ಎಲ್ಲಾರು ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವನ್ನ? ಇವ್ರ ಅಧಿಕಾರದಲ್ಲಿ ಮುಂದುವರೆದು ಎಲ್ಲ ನ್ಯಾಯಕ್ಕೆ ಹೋಗ್ಲಿ, ನ್ಯಾಯಸಮ್ಮತವಾಗಿ SIT ಓಕೆ, ಕೋರ್ಟ್ ಮಾನಿಟರ್ಡ್, ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ಇವ್ರ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಯಾವ ತನಿಖೆ ಸತ್ಯವಾದಂತ ನಿಷ್ಠೂರವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯ? 60% ಆರೋಪ ಮಾಡಿದಾರಲ್ಲ, ಅದು ಹಿಟ್ ಅಂಡ್ ರನ್ ಆರೋಪ. ನಾನು ಹೇಳ್ತಾ ಇದ್ದೀನಿ, 100% ಆರೋಪನೇ ಇದೆ ಇವ್ರ ಮೇಲೆ. 100% ಹಿಟ್ ಅಂಡ್ ರನ್ ಏನಿದೆ, ಏನಾರು ಅನ್ಕೊಳ್ಳಿ, ಕೊಡ್ಕೊಳ್ಳೋದು ಎಲ್ಲ ಅಚ್ಚುಕಟ್ಟಾಗಿ ಹೋಗೋದು, ಕೊಡ್ಕೊಳ್ಳೋದು ಹೋಗೋದು. ಈ ರೀತಿ ಎಲ್ಲ ಬಹಳ ಸ್ಪಷ್ಟವಾಗಿ ದಾಖಲೆ ಸಮೇತವಾಗಿ ಮಹರ್ಷಿ ವಾಲ್ಮೀಕಿನಲ್ಲಿ ಏನಾರು ಮಾಡ್ಕೊಂಡು ಇದು ಮಾಡಿದಾರಾ? ಇವತ್ತು ಮೂಡಾದಲ್ಲಿ ಬಂದಿದೆ, ಏನಾರು ಹೇಳ್ಕೊಂಡಿದ್ದಾರಾ? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಂದಿದೆ, ಆರೋಗ್ಯ ಇಲಾಖೆನಲ್ಲಿ ಬಂದಿದೆ, ಎಲ್ಲ ಇಲಾಖೆ ಯಾವ ಇಲಾಖೆ ಹೊರತುಪಡಿಸಿದೆ? ಇಲ್ಲ ಓಪನ್ ಆಗಿ ಬಹಿರಂಗವಾಗಿ ಬೆಂಗಳೂರಿನಲ್ಲಿ ಎಲ್ಲ ಸ್ಕ್ವೇರ್ ಫುಟ್ ಚಾರ್ಜಸ್ಸು ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆನಲ್ಲಿ ಎಲ್ಲಿಲ್ಲ ಅಂತ ಕೇಳಬೇಕು. ಎಲ್ಲಿ ಇವರು ಭ್ರಷ್ಟಾಚಾರ ಇಲ್ಲ, ನೇರವಾಗಿಯೇ ಎಷ್ಟು % ಬೇಕಾದ್ರೆ ತಗೋತಾರೆ, ಏನು ಬೇಕಾದ್ರೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಸುಳ್ಳೇನಿಲ್ಲ, ಎಲ್ಲ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿದೆ. ಈ ರೀತಿ ಭಾಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ಮಾಡೋಂಥದ್ದು. ಇವರೇನಾರು ಅವತ್ತು ನಮಗಾರ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ ಅವತ್ತು ಅವರು. ಇವತ್ತು ಅದೇ ಲೋಕಾಯುಕ್ತ ನಮಗೆ ಮುಕ್ತ ಮಾಡಿದೆ, ಯಾವ ಆಪಾದನೆ ಇದಕ್ಕೆ ಆಧಾರ ಇಲ್ಲ ಅಂತ. ಸುಮ್ಮನೆ ಪೇ CM 40%, ಪೇ CM. ಯಾವ ಪೇ CM 40% ಎಲ್ಲಿ ಫಿಕ್ಸ್ ಮಾಡಿದ್ರು ಇವರು? ಇವಾಗ 1.25 ವರ್ಷ ಆಯ್ತಲ್ಲ, ಯಾವ ಒಂದು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರಲ್ಲ, ಆ ಮುಖ್ಯಮಂತ್ರಿ ಮಗಳ ಮೇಲೆ ಆಪಾದನೆ ಮಾಡಿದವ್ರು ಏನಾದ್ರು ಪ್ರೂವ್ ಮಾಡಿದ್ರ? ಹೋರಾಟ ಯಾವ ರೀತಿ ಸರ್? ಏನು ಇವರು ಬಂಡಗೆಟ್ಟವ್ರಿಗೆ ಏನು ಹೋರಾಟ ಮಾಡ್ತೀರಿ? ಬಂಡ ಎಲ್ಲ ಬಿಟ್ಟು ನಿಂತವ್ರಿಗೆ ಏನು ಹೇಳಿದ್ರು ಏನಿಲ್ಲ. ಎಲ್ಲ ಬಿಟ್ಟು ನಿಂತವನು ಊರಿಗೆ ದೊಡ್ಡವನು. ಜನ ಇವತ್ತು ಅಧಿಕಾರ ಕೊಟ್ಟವ್ರೆ, ಇವ್ರಿಗೆ ಬಹುಮತ ಕೊಟ್ಟಿದ್ದಾರೆ. ಹಾಗಾಗಿ ಆ ಬಹುಮತ ಇವರಿಗೆ ತಲೆಗೇರಿದೆ. ಹೀಗೆ ನಡೆಸ್ತಾ ಇದ್ದಾರೆ, ಮೊನ್ನೆ ಬಂದಂತೆ ನಡೀತಾ ಇದ್ದಾರೆ. ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ವೈನ್ ಶಾಪಿಗೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾರಲ್ಲ, ಈಗ ಇವರು ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾವಿರೋದೇ ದುಡ್ಡು ಹೊಡಿಲಿಕ್ಕೆ, ನಾವಿರೋದೇ ಬೆಳಗ್ಗೆ ಭ್ರಷ್ಟಾಚಾರ ಮಾಡಲಿಕ್ಕೆ. ಸುಮ್ಮನೆ ಅವ್ರ ಮೇಲೆ ನೀವು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ ಅಂತ ಇವರಿಗೆ ಲೈಸೆನ್ಸು. ಈ ರೀತಿ ನಿಜಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ಕರ್ನಾಟಕನ ನಿರ್ನಾಮ ಮಾಡ್ತಾ ಇದ್ದಾರೆ. ಈ ರೀತಿ ಯಾರು ಒಬ್ಬ ಪ್ರಾಮಾಣಿಕ ಎಲ್ಲಿ ಇದ್ದಾರೆ, ಒಬ್ಬ ನಿಜಕ್ಕೂ ತಲೆ ತಗ್ಸುವಂಥದ್ದು. ಕರ್ನಾಟಕ ಅನ್ನೋಂಥದ್ದನ್ನ ಇವತ್ತೇನು ಒಂದು ಇಡೀ ದೇಶದಲ್ಲಿ ಭರವಸೆದಾಯಕವಾಗಿ, ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಭರವಸೆದಾಯಕವಾಗಿರುವಂಥ ಒಂದು ರಾಜ್ಯನ ಸಾಮಾನ್ಯ ಒಬ್ಬ ಯುವಕನ ಕನಸನ್ನೇ ನಿರ್ನಾಮ ಮಾಡ್ತಾರೆ. ಸರ್, ಈಗ ಚೀನಾದಲ್ಲಿ HMPV ವೈರಸ್ ಆತಂಕ ಹುಟ್ಟಿಸಿದೆ. ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ 8 ವರ್ಷದ ಮಗುಗೂ ಕೂಡ 8 ತಿಂಗಳ ಮಗುಗೂ ಕೂಡ HMPV ವೈರಸ್ ಲಕ್ಷಣ ಕಾಣಿಸ್ತಾ ಇದೆ ಸರ್. ಮ್ಯೂಟೇಷನ್ ಆಗಿ ಬಂದಿದೆ ಅಂತ, ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ನೋಡಿ, ಇದು ಅದ್ರ ಬಗ್ಗೆ ನಾವು ಹೇಳಿಕೆ ಕೊಡೋಕ್ಕಾಗಲ್ಲ. ಇದನ್ನು ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯೂಟೇಷನ್ಗಳಾಗಿದ್ರು, ಈ ಮ್ಯೂಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನು ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್, ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚುತ್ತೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋದಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೆ ಅಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿಯಪ್ಪ, ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಓಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದಕ್ಕಾರ ಕೆಲಸ ಮಾಡ್ರಿ ಅಂತ